ಈ ಕವಿತೆಯು ಒಬ್ಬ ಸಾಮಾನ್ಯ ಕಡುಬಡವನಾದ ಕೂಲಿ ಆಳಿನ ಸಣ್ಣ ಆಸೆ ಮತ್ತು ಆ ಆಸೆ ಈಡೇರದಿದ್ದಾಗ ಆಗುವ ಆಶಾಭಂಗದ ಕುರಿತಾಗಿದೆ. ಕವಿತೆಯು ನಮ್ಮ ಬದುಕು ನಮ್ಮೊಂದಿಗೆ ಹೇಗೆ ಕಣ್ಣು ಮುಚ್ಚಾಲೆ ಆಡುತ್ತದೆ ಎಂಬುದನ್ನು ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಕವಿತೆಯ ನಾಯಕನ ಹೆಸರು ಪೆಂಟಯ್ಯ. ಅವನು ದಿನವಿಡೀ ಇದ್ದಿಲು ಅಂಗಡಿಯಲ್ಲಿ ದುಡಿಯುವ ಆಳು. ಅವನ ಮುಖ್ಯ ಕೆಲಸವೆಂದರೆ ಇದ್ದಿಲು ಮೂಟೆಗಳನ್ನು ಹೊತ್ತು ಗಿರಾಕಿಗಳ ಮನೆಗೆ ತಲುಪಿಸುವುದು. ಪೆಂಟಯ್ಯನ ಜೀವನ ಕಷ್ಟಕರವಾಗಿತ್ತು. ಅವನಲ್ಲಿ ಇದ್ದದ್ದು ಒಂದೇ ಒಂದು ಅಂಗಿ. ಈ ಅಂಗಿಯೇ ಅವನ ಕೆಲಸದ ಸಮವಸ್ತ್ರ. ಇದೇ ಅವನ ರಾತ್ರಿ ನಿದ್ದೆಯ ಉಡುಪು. ಸಂಜೆ ಪೇಟೆ ಕಡೆ ಹೋದಾಗಲೂ ಇದೇ ಅಂಗಿ. ನಿರಂತರ ಇದ್ದಿಲಿನ ಸಂಪರ್ಕದಿಂದಾಗಿ ಆ ಅಂಗಿಯು ತನ್ನ ಮೂಲ ಬಣ್ಣವನ್ನು ಕಳೆದುಕೊಂಡು ಕರಿಯ ಕೊಚ್ಚೆ ನೀರಲ್ಲಿ ಅಥವಾ ಬೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂತೆ ಕಾಣುತ್ತಿತ್ತು. ಇಂತಹ ಕೊಳಕು ಅಂಗಿಯನ್ನು ಸದಾ ಧರಿಸಬೇಕಾಗಿತ್ತು. ಆ ಕಾರಣಕ್ಕೆ ಪೆಂಟಯ್ಯನಿಗೆ ವಿಪರೀತ ಬೇಜಾರಾಗಿತ್ತು. ಕಷ್ಟದಿಂದ ದುಡಿದ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಸ್ವಲ್ಪ ಹಣ ಉಳಿತಾಯ ಮಾಡಿದ. ಅವನ ಬಹುದಿನದ ಬಯಕೆ ಎಂದರೆ ಒಂದು ಹೊಚ್ಚ ಹೊಸ ಬಿಳಿ ಅಂಗಿ ಖರೀದಿಸುವುದು. ಅವನು ಆ ಬಿಳಿ ಅಂಗಿಯನ್ನು ಖರೀದಿಸಿದಾಗ ಅವನಲ್ಲಿ ಹೊಸ ಜೀವನೋತ್ಸಾಹ ಪುಡಿಯಿತು. ಆ ಹೊಸ ಅಂಗಿಯನ್ನು ತೊಟ್ಟು ಅಡವಿ ರಾಮುಡು ಸಿನಿಮಾ ನೋಡುವ ಆಸೆಯಾಯಿತು. ಒಂದು ಸಂಜೆ ಪೆಂಟಯ್ಯ ಆ ಹೊಸ ಬಿಳಿ ಅಂಗಿಯನ್ನು ಗರಿಗರಿಯಾಗಿ ಇಸ್ತ್ರಿ ಮಾಡಿಸಿ ಹಾಕಿಕೊಂಡು ಬಿಟ್ಟ. ಆ ಅಂಗಿ ಸುಕ್ಕಿಲ್ಲದೆ ಎಷ್ಟು ನೀಟಾಗಿತ್ತು ಎಂದರೆ ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ ಅಥವಾ ತೊಟ್ಟರೆ ಎಲ್ಲಿ ಇಸ್ತ್ರಿಯ ಗೆರೆಗಳು ಮಾಯುತ್ತವೋ ಎಂದುಕೊಂಡೇ ಅವನು ಹೊರಟಿದ್ದ. ಇದ್ದಿಲು ಅಂಗಡಿಗೂ ತನಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಅವನು ತನ್ನ ಹೊಸತನದಲ್ಲಿ ಉತ್ಸಾಹದಲ್ಲಿ ಹೆಮ್ಮೆಯಿಂದ ಹೊರಟ. ಪೆಂಟಯ್ಯ ಸಿನಿಮಾಕ್ಕೆ ಹೊರಡುವ ಉತ್ಸಾಹದಲ್ಲಿ ಇದ್ದಾಗಲೇ ಒಂದು ಮುಖ್ಯ ವಿಷಯವನ್ನು ಮರೆತಿದ್ದ. ಅದೇನು ಗೊತ್ತೇ? ಪೊಲೀಸ್ ಅಧಿಕಾರಿಯೊಬ್ಬನ ಮನೆಗೆ ಅರ್ಜೆಂಟಾಗಿ ಇದ್ದಿಲು ಮೂಟೆ ತಲುಪಿಸುವ ಕೆಲಸವನ್ನ. ಇನ್ನೇನು ಗೆದ್ದೆ ಎಂದುಕೊಂಡು ಪೆಂಟಯ್ಯ ಸಿನಿಮಾ ನೋಡಲು ಆ ಅಂಗಡಿಯ ಮುಂದೆ ಹೊರಟಾಗಲೇ ಇದ್ದಕ್ಕಿದ್ದಂತೆ ಆ ಪೊಲೀಸ್ ಅಧಿಕಾರಿ ದುತ್ತೆಂದು ಅವನ ಎದುರು ಬಂದೇ ಬಿಟ್ಟ. ಈ ಅನಿರೀಕ್ಷಿತ ತಿರುವು ಪೆಂಟಯ್ಯನ ಸಣ್ಣ ಸಂತೋಷದ ಕ್ಷಣವನ್ನ ಕಸಿದುಕೊಂಡಿತು. ಅವನ ಸಿನಿಮಾ ನೋಡುವ ಬಯಕೆ ತಕ್ಷಣ ಕಮರಿ ಹೋಯಿತು. ಅವನು ತನ್ನ ನಿತ್ಯ ಕಾಯಕಕ್ಕೆ ಅಂದರೆ ಇದ್ದಿಲು ಸಪ್ಲೈ ಮಾಡಲು ಆಗಲೇ ಹಿಂತಿರುಗಬೇಕಾಯಿತು. ಅಂದಿನಿಂದ ಪೆಂಟಯ್ಯನ ಬಿಳಿ ಅಂಗಿ ಎಂದೂ ಬಿಳಿ ಅಂಗಿ ಆಗಿರಲಿಲ್ಲ. ಕವಿತೆಯು ಕೊನೆಯಾಗುವುದು ಈ ನೋವಿನ ಸಾಲಿನೊಂದಿಗೆ. ಇದರ ಅರ್ಥ ಏನು? ಪೆಂಟಯ್ಯನ ಹೊಸ ಬಿಳಿ ಅಂಗಿ ಅಂದಿನಿಂದ ಇದ್ದಿಲಿನ ಸಂಪರ್ಕದಿಂದಾಗಿ ಕಪ್ಪಾಗತೊಡಗಿತು. ಆದರೆ ಕವಿತೆಯ ಆಶಯ ಇನ್ನೂ ಆಳವಾದದ್ದು. ಬಿಳಿ ಅಂಗಿಯು ಸಂತೋಷ, ಬದಲಾವಣೆ ಮತ್ತು ಹೊಸ ಜೀವನೋತ್ಸಾಹದ ಸಂಕೇತವಾಗಿತ್ತು. ಆದರೆ ಆ ಅಧಿಕಾರಿಯು ಎದುರಾದ ಕ್ಷಣದಿಂದ ಆ ಸಂತೋಷ ಮತ್ತು ಹೊಸ ಜೀವನದ ಆಸೆ ಶಾಶ್ವತವಾಗಿ ಕಮರಿ ಹೋಯಿತು. ಆ ಬಿಳಿ ಅಂಗಿ ಕೇವಲ ಬಟ್ಟೆಯಾಗಿ ಉಳಿಯಲಿಲ್ಲ. ಅದು ಹತಾಶೆಯ ಮತ್ತು ಈಡೇರದ ಕನಸಿನ ಸಂಕೇತವಾಗಿ ಬದಲಾಯಿತು. ಈ ಕವಿತೆಯು ಮುಖ್ಯವಾಗಿ ಶೋಷಿತ ವರ್ಗದ ದಯನೀಯ ಸ್ಥಿತಿಯನ್ನು ಚಿತ್ರಿಸುತ್ತದೆ. ನಮ್ಮಂತಹ ಬಹುಪಾಲು ಸಾಮಾನ್ಯ ಜನರು ತಮ್ಮ ಇತಿಮಿತಿಯಲ್ಲಿ ಒಂದು ಸಣ್ಣ ಸಂತೋಷವನ್ನು ಅನುಭವಿಸಲು ಹೊರಟಾಗ ಜೀವನದಲ್ಲಿ ಯಾವುದೋ ಅನಿರೀಕ್ಷಿತ ತಿರುವು ಕಾಣಿಸಿಕೊಂಡು ಆ ಸಂತಸದ ಕ್ಷಣ ನಮ್ಮಿಂದ ಜಾರಿ ಹೋಗುತ್ತದೆ. ಪೆಂಟಯ್ಯನಿಗೆ ತನ್ನ ಬಿಳಿ ಅಂಗಿಯು ಸ್ವಾತಂತ್ರ್ಯ ಮತ್ತು ಗೌರವದ ಕನಸಾಗಿತ್ತು. ಆದರೆ ಆ ಪೊಲೀಸ್ ಅಧಿಕಾರಿ ಅವನ ಕರ್ತವ್ಯದ ಸಂಕೇತ ಎದುರಾದಾಗ ಅವನ ಕನಸು ನುಚ್ಚುನೂರಾಯಿತು. ಅವನ ದೈನಂದಿನ ಶ್ರಮ ಅವನ ಸಣ್ಣ ಆಸೆಗಳನ್ನೂ ಈಡೇರಿಸಲು ಬಿಡುವುದಿಲ್ಲ ಎಂಬುದನ್ನು ಈ ಕವಿತೆ ಮನಮುಟ್ಟುವಂತೆ ತಿಳಿಸುತ್ತದೆ. ಎಷ್ಟೋ ಜನರ ಸಣ್ಣ ಆಸೆಗಳು ಹೀಗೆ ಆಶಾಭಂಗವಾಗಿವೆ. ಈ ಕವಿತೆಯನ್ನು ಒಂದು ಸಣ್ಣ ಕನ್ನಡಿಯಂತೆ ಹೋಲಿಸಬಹುದು. ಆ ಕನ್ನಡಿ ಸಾಮಾನ್ಯ ಜನರ ಜೀವನವನ್ನು ಪ್ರತಿಬಿಂಬಿಸುತ್ತದೆ. ಒಂದು ಕಡೆ ಕನಸುಗಳ ಬಿಳಿ ಬಣ್ಣವಿದ್ದರೆ ಇನ್ನೊಂದು ಕಡೆ ಕಠಿಣ ವಾಸ್ತವದ ಇದ್ದಿಲಿನ ಕಪ್ಪು ಇದೆ. ಆ ಕನಸುಗಳು ವಾಸ್ತವದ ಕಪ್ಪು ನೆರಳಿನಿಂದಾಗಿ ಎಂದಿಗೂ ಬಿಳಿಯಾಗಿ ಉಳಿಯುವುದಿಲ್ಲ. ಪೆಂಟಯ್ಯನ ಅಂಗಿ, ಕೆ.ವಿ. ತಿರುಮಲೇಶ್ ಅವರ ಕವಿತೆ. ಇದ್ದಿಲಂಗಡಿ ಕೆಲಸದ ಪೆಂಟಯ್ಯನಿಗೆ ಇದ್ದುದು ಒಂದೇ ಒಂದು ಅಂಗಿ. ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ, ರಾತ್ರಿ ನಿದ್ದೆ ಮಾಡುವಾಗಲೂ
ಪೇಟೆ ಕಡೆ ಹೋಗುವಾಗಲೂ ಇದೇ ಅಂಗಿ. ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂಥ ಬಣ್ಣ. ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ಹೊಚ್ಚ ಹೊಸ ಅಂಗಿ. ಎಂದೋ ಹೋಗಬೇಕೆಂದಿದ್ದ ಅಡವಿರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಿಬಿಡುವುದು ಎಂದುಕೊಂಡ. ಪೊಲೀಸು ಪಟೇಲನ ಮನೆಗೆ ಅರ್ಜೆಂಟಾಗಿ ಬೇಕಾಗಿದ್ದ ಇದ್ದಿಲ ಸಂಗತಿಯನ್ನು ಮರೆತು ಗರಿಗರಿ ಬಿಳಿ ಅಂಗಿ, ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ, ತೊಟ್ಟರೆ ಎಲ್ಲಿ ಇಸ್ತ್ರಿಯ ಗೆರೆಗಳು ಮಾಯುತ್ತವೋ ಎಂದುಕೊಂಡೇ ಹಾಕಿ ಹೊರಟಿದ್ದ. ಇದ್ದಿಲಂಗಡಿಗೂ ತನಗೂ ಸಂಬಂಧವಿಲ್ಲದಂತೆ ಇದ್ದಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ. ಇನ್ನೇನು ಗೆದ್ದೆನು ಎನ್ನುವಷ್ಟರಲ್ಲಿ ಎದುರಾದದ್ದು ಮತ್ತಾರೂ ಅಲ್ಲ, ಪೊಲೀಸ್ ಪಟೇಲ. ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟಯ್ಯನ ಬಿಳಿ ಅಂಗಿ ಎಂದೂ ಬಿಳಿ ಅಂಗಿ ಆಗಿರಲಿಲ್ಲ.